ಶಿವನಾರಾಯಣ್. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಣ ಅಂದ್ಕೊಂಡೆ ಅಂದರೆ, ನನ್ನ ಗುರುದೇವನ ಒಂದು ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂದು ನಾನು ಹೇಳ್ತಿರೋದು. ಸೊ ಆಮೇಲೆ ನೀವು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಏನಂತ, ನನ್ನ ಗುರುದೇವ 2 ನಿಮಿಷದ ಕ್ಲಿಪ್ ನಾನು ಹೇಳ್ತಾ ಇದ್ದೀನಿ ಅಂತ. ಯಾಕಂದರೆ ನನ್ನ ಗುರುದೇವ ಹೇಳಿರೋದು ಅದು ಆ ವೀಡಿಯೋಗಳಿದೆಯಲ್ಲ, ನಾನು ಇವಾಗ ಟ್ರಾನ್ಸ್ಲೇಟ್ ಮಾಡ್ತೀನಿ, ಅದು 30-40 ನಿಮಿಷದ ವೀಡಿಯೋ. ಅದನ್ನು ಫುಲ್ ವೀಡಿಯೋ ನೋಡಿ, ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ? 2 ನಿಮಿಷದ ನಾನು ಈ ಕ್ಲಿಪ್ಪನ್ನ ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇರೋದು. ಸೊ ಅದು ನೀವು ರಿಸರ್ಚ್ ಮಾಡಿ. ಬೇಕಿದ್ರೆ ನಿಮ್ಗೇನಾದರೂ ಅದು ಇಂಗ್ಲೀಷ್ ಅರ್ಥ ಆಗುತ್ತೆ ಅಂದರೆ ಇಂಗ್ಲೀಷಲ್ಲಿ 2 ನಿಮಿಷದ ವೀಡಿಯೋ ಕ್ಲಿಪ್ ನಾನು ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡ್ಬೋದು. ಸೊ ಹಿಂಗೆ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಗುರುದೇವ ಈ ಒಂದು ವೀಡಿಯೋದಲ್ಲಿ ಏನು ಹೇಳ್ತಾರೆ ಅಂದರೆ, ಲೂಸಿಡ್ ಡ್ರೀಮಿಂಗ್ ಮತ್ತು ಎಸ್ಕೇಪಿಸಮ್. ಲೂಸಿಡ್ ಡ್ರೀಮ್ ಅಂದರೆ ಏನು ಗೊತ್ತಾ, ಕನ್ನಡದಲ್ಲಿ ಸಾಧಾರಣವಾಗಿ ಹೇಳ್ತೀನಿ. ಇವಾಗ ಒಂದು ಕನಸು ಬರುತ್ತೆ, ಆ ಕನಸಲ್ಲಿ ನೀವು ಮೇಲ್ಕೊಂಡಂಗೆ ನಡೆಯಲ್ಲ. ಅದೇ ಲೂಸಿಡ್ ಡ್ರೀಮಿಂಗಲ್ಲಿ ನೀನು ಹೆಂಗೆ ಅಂದ್ಕೊತೀವೋ ಅದೇ ನಡೆಯುತ್ತೆ. ಸೊ ಇದೆಲ್ಲ ಸರಿ ಇಲ್ಲ. ಯಾಕಂದರೆ ಇದೆಲ್ಲ ಏನಾಗುತ್ತೆ, ಇವಾಗ ಆ ಕನಸಲ್ಲೇ ನೀವು ಕಳೆದೋಗ್ಬಿಡ್ತೀರ. ಎಸ್ಕೇಪಿಸಮ್ ಅದು ಒಂಥರ, ಅದು ಸರಿ ಇಲ್ಲ. ಸೊ ಏನಂದರೆ, ಯಾಕಂದರೆ ಮುಂದೆ ನಾವು ಏನೇ ಕರ್ಮ ಮಾಡ್ತೀವಲ್ಲ ಈ ಭೂಲೋಕದಲ್ಲಿ, ಆ ಕರ್ಮ ನಮ್ಮದು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲ ಈ ದೇಹದಿಂದನೇ ನಿರ್ಧಾರ ಆಗೋದು. ಅರ್ಥ ಆಯ್ತಾ? ಸೊ ನಾವು, ಯಾಕಂದರೆ ನೋಡಿ, ಈ ದೇಹ ನಮಗಿದೆ, ನಾವು ಇದನ್ನು ಉಪಯೋಗಿಸ್ಬೇಕು. ಏನು ರೈಟ್ ಡೇಟ್, ರೈಟ್ ಪಾಶ್ಚರ್ ಮಾಡಬೇಕು, ಈ ಮಲ್ಟಿವರ್ಸ್ಗೆ ತೋರಿಸ್ಬೇಕು. ಮತ್ತು ತಪಾಸಣೆ ಮಾಡಿ PBS ತೋರಿಸ್ಬೇಕು ಈ ಪ್ರಕೃತಿಗೆ, ಈ ಮಲ್ಟಿವರ್ಸ್ಗೆ. ನಾವು ಈ ದೇಹನ ನೋಡ್ಕೊತೀವಿ, ಆವಾಗ ನಾವು ಎಲಿಜಿಬಲ್ ಆಗ್ತೀವಿ ಬೇರೆ ಲೋಕಕ್ಕೆ ಹೋಗೋಕ್ಕೆ. ಸೊ ಅದು ಎಸ್ಕೇಪಿಸಮ್ ಸರಿ, ಬೇರೆ ಲೋಕಕ್ಕೆ ಹೋಗೋದಕ್ಕೆ. ಅದಕ್ಕೆ ನಾವೇನು ಮಾಡಬೇಕು, ಈ ದೇಹ ನೋಡ್ಕೋಬೇಕು. ಯಾಕಂದರೆ ನಾವು ಹುಟ್ಟುವಾಗ ನಮಗೆ ಮ್ಯಾನ್ಯುಲಿಂದ ಬರೋಲ್ಲ ಈ ದೇಹ ಹೆಂಗೆ ನಾವು ಉಪಯೋಗಿಸೋದು ಅಂತ ಅಲ್ಲ. ಸೊ ನಾವು ಅದಕ್ಕೆ ಈ ದೇಹ ನೋಡ್ಕೋಬೇಕು. ಈ ಪಾಸ್ಟ್ ಲೈಫ್ ರಿಗ್ರೆಷನ್ನು ಮತ್ತು ಈ ಲೂಸಿಡ್ ಡ್ರೀಮಿಂಗು ಅದೆಲ್ಲ ಕೆಟ್ಟದಂತೆ ವಿನಃ ಅದೆಲ್ಲ ಸರಿ ಇಲ್ಲ. ಯಾಕಂದರೆ ಮನುಷ್ಯರು ಅದರಲ್ಲೇ ಕಳೆದೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಕನಸು ಅಂದರೆ ಕಳೆದೋಗ್ಬಿಡ್ತಾರೆ ಎಲ್ಲರೂ. ಸೊ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬಾರ್ದು, ಬೇಡ. ಎಸ್ಕೇಪಿಸಮ್ ಅಂದರೆ ಬರೀ ಈ ಥರ ಬೇರೆ ಲೋಕಕ್ಕೆ ಹೋಗಬೇಕು, ಅದಕ್ಕೆ ನಾವೇನು ಮಾಡಬೇಕು, ದೇಹ ನೋಡ್ಕೋಬೇಕು ಭಂಗಿ ಕರೆಕ್ಟಾಗಿ ಅಂತ ಎಲ್ಲ ಇರಬೇಕು. ಆಮೇಲೆ ಇದಕ್ಕೆ ನೀವು ಬರಬಾರ್ದು ಥಿಂಕಿಂಗ್ ಏನಂದರೆ, ನಾನು ಸತ್ತ ಆಮೇಲೆ, ಇವಾಗೆಲ್ಲರೂ ಏನು ಗೊತ್ತಾ, ನಾವು ಸತ್ತಿದ ತಕ್ಷಣ ನಾವು ಆಮೇಲೆ ಫ್ರೀ ಆಗೋಗ್ತೀವಿ, ಇಂಡಿಪೆಂಡೆಂಟ್ ಆಗೋಗ್ಬಿಡ್ತೀವಿ ಅಂತ. ಆದರೆ ಸತ್ಯ ಏನಂದರೆ, ನಾವು ಸತ್ತ ಮೇಲೆ ನಾವು ಇಂಡಿಪೆಂಡೆಂಟ್ ಆಗೋಲ್ಲ. ನಾವು ಕರ್ಮ ಏನು ಮಾಡಿರ್ತೀವಂತೋ ನೋಡುತ್ತೆ. ಏನಾದರೂ ಅಂದರೆ ನೀನು ಕರೆಕ್ಟಾಗಿ ಪರಮಾತ್ಮದ ಕಡೆ ಹೋಗಿರಲಿಲ್ಲ, ನೇಚರ್ ಜೊತೆ ಕನೆಕ್ಟ್ ಮಾಡಿಲ್ಲ, ರೈಟ್ ಪಾಶ್ಚರ್ ಮಾಡಿಲ್ಲ ಅಂದರೆ, ಆವಾಗ ಎತ್ತಿ ತಿರ್ಗಾ ಇಲ್ಲೇ ಬಿಸಾಕ್ತಾರೆ, ಎಲ್ಲಿ ಭೂಲೋಕಕ್ಕೆ. ತಿರ್ಗಾ ಅದೇ ಹುಟ್ಟು ತರಬೇಕು, ತಿರ್ಗಾ ಹುಟ್ಟು ಸಾವು ಇರುತ್ತೆ. ಸೊ ಅದರಿಂದ ಆಚೆ ಬರೋದು ಅದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆಚೆ ಬರಬೇಕು. ಏನಂದರೆ, ನಾವು ಸತ್ತಿದ ತಕ್ಷಣ ನಾವು ಫ್ರೀ ಆಗಲ್ಲ. ನಾವು ಸತ್ತ ಆಮೇಲೂ ನಮ್ಮಿರೋ ಆಸ್ಟ್ರಲ್ ಬಾಡಿ ಅಂತಾರಲ್ಲ, ಆ ಬಾಡಿನೂ ಆತ್ಮನೂ ಇರ್ತಾರೆ, ಜೀವಾತ್ಮ, ಅದು ಪೇಯ್ನ್ ಆ್ಯಂಡ್ ಪ್ಲೆಜರ್ನ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಅರ್ಥ ಆಯ್ತಾ? ಬಟ್ ಅದು ಫಿಸಿಕಲ್ ಬಾಡಿ ಅಲ್ಲ. ಈ ಥರ ಫಿಸಿಕಲ್ ಬಾಡಿನೇ, ಅಂದರೆ ತುಂಬ ಫಿಸಿಕಲ್ ಬಾಡಿ ಅಲ್ಲ ಅಷ್ಟೇ. ಲೈಕ್ ಇಟ್ ಈಸ್ ಅ ಬಾಡಿ, ಈವನ್ ದಟ್ ಫೀಲ್ಸ್ ಪೇಯ್ನ್ ಆ್ಯಂಡ್ ಟಾರ್ಚರ್. ಅರ್ಥ ಆಯ್ತಾ? ಸೊ ಇದೇ ನನಗೆ ಹೇಳಬೇಕು. ಯಾಕಂದರೆ ನೀವು ಒಂದು ಹೇಳ್ಬಿಡ್ತೀನಿ, ಇದಾದಮೇಲೆ ಒಂದು ಪಾಯಿಂಟ್ ಏನಂದರೆ, ಎಲ್ಲರೂ ಹೇಳ್ತಾರೆ ನರಕ ಅಂತ. ನಾನು ಹೇಳ್ತೀನಿ, ಈಗ ಇದೇ ನರಕ, ಈ ಭೂಲೋಕದಲ್ಲಿ ಅಂದರೆ ಭೂಲೋಕನೇ ನರಕ ಅಂತ ಅಲ್ಲ. ಈಗ ನಡೀತಿರೋ ಈ ಕೆಟ್ಟ ಸಮಾಜ, ಈ ಗೋರ್ಮೆಂಟು, ಈ ಯುದ್ಧ ಇದೆಲ್ಲ ನರಕ. ಇದೆಲ್ಲ ಯಾರಿಗಿಷ್ಟ ಹೇಳಿ? ಈಗ ನೀನು ಸೂರ್ಯ ಹತ್ರ ಹೋದ್ರೇನು, ಈಗ ಸೂರ್ಯ ಪ್ರಕಾಶದಲ್ಲಿ ಇವಾಗ ನೀನು ಒಂದು ಸುಮ್ಮನೆ ಚಪ್ಪಲಿ ಹಾಕಿಲ್ದೆ ನಡೆದ್ರೆ ಈ ರೋಡ್ ಮೇಲೆಲ್ಲ ಬಿಸಿ ಸುಡತ್ತಿ ನಿನ್ನ ಕಾಲು, ಇಲ್ಲ ನೀನು ಸುಮ್ಮನೆ ಒಂದು ಕುಯ್ಕೊಂಡ್ರೇನೂ ನೋವತ್ತಿ. ಸೊ ಅದಕ್ಕೆ ನಾವು ಈ ಪ್ಲೇನಿಂದ ಬೇರೆ ಲೋಕಕ್ಕೆ ಹೋಗ್ಬೇಕು. ಅದು ನಿಜವಾದ ಎಸ್ಕೇಪಿಸಮು. ಮತ್ತು ಈ ಲೂಸಿಡ್ ಡ್ರೀಮಿಂಗು, ಪಾಸ್ಟ್ ಲೈಫ್ ರಿಗ್ರೆಷನ್ ಎಲ್ಲ ಬೇಡ. ಅದು ಈಗ ಅದೆಲ್ಲ ಒಳ್ಳೆಯದಲ್ಲ ಅದು. ಸೊ ಹಿಂಗೆ ನಾನು ಗುರುದೇವ ಹೇಳ್ತಿರೋದು. ಇದು ಹೇಳ್ತಾ, ಶಿವನಾರಾಯಣ್.